ಹಾಯ್ ದೋಸ್ತರ, ಇವತ್ತು ಮತ್ತು ಒಂದು ಹೊಸ ಬ್ಲಾಗ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಇಲ್ಲಿ ಹಿಪ್ಪರಗಿ ಡ್ಯಾಮ್ ಹತ್ರ ಬಂದಿದ್ದೀವಿ. ಇವತ್ತು ನಾವು ಮಂಟೂರ್ಗೆ ಹೋಗ್ಬೇಕು ಅನ್ಕೊಂಡಿದ್ದೀವಿ ಫ್ರೆಂಡ್ಸ್. ನಿಮ್ಗೆಲ್ಲರಿಗೂ ಮಂಟೂರ್ ತೋರಿಸ್ಬೇಕಂತ ಈ ಬ್ಲಾಗ್ ಮಾಡ್ತಾ ಇರೋದು. ಈ ಬ್ಲಾಗ್ ಏನೇನು ಇರುತ್ತೆ ಮುಂದೆ ವಿಡಿಯೋ ನೋಡಿ ಫ್ರೆಂಡ್ಸ್. ನಿಮ್ಮ ದೋಸ್ತರಿಗೂ ಶೇರ್ ಮಾಡಿ. ನೋಡ್ರಿ ದೋಸ್ತರ, ಈಗ ಹುನ್ನೂರ್ಗೆ ಬಂದಿದ್ದೀವಿ. ಹುನ್ನೂರು ಊರಿಂದ ಯಾರಾದರೂ ನಮ್ಮ ವ್ಲಾಗ್ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡ್ರಿ. ನೋಡ್ರಿ ದೋಸ್ತರ, ಈಗ ಜಮಖಂಡಿಗೆ ಬಂದಿವಿ ನೋಡ್ರಿ. ಇದ ನೋಡ್ರಿ ದೇಸಾಯಿ ಸರ್ಕಲ್. ಇಲ್ಲಿಂದ ಮಂಟೂರ್ ಒಂದು 15 ಕಿಲೋಮೀಟರ್ ಇರ್ಬೋದ್ರಿ ಫ್ರೆಂಡ್ಸ್. ಹಾಯ್ ದೋಸ್ತರ, ಅಂತೂ ಇಂತೂ ಮಂಟೂರ್ಗೆ ಬಂದೀವ್ರಿ. ಇದ ನೋಡ್ರಿ ಶಿವನ ಮೂರ್ತಿ. ನಿಮಗೆ ಮುಂದೆ ಇನ್ನ ಭಾಳ ತೋರ್ಸೋದೈತ್ರಿ. ಇನ್ನ ಮಂಟೂರ್ ಬೂತ್ ಬಂಗ್ಲೆಕ್ ಹೋಗೋದೈತ್ರಿ. ಮುಂದೆ ವಿಡಿಯೋ ಹಿಂಗ ನೋಡ್ತಾ ಇರ್ರಿ. ಮುಂದೆ ತೋರಿಸಿ ಬನ್ನಿ. ನೋಡ್ರಿ ದೋಸ್ತರ, ಹಿಂಗ ಮುಂದೆ ತೋರಿಸ್ತೀವಿ, ಬನ್ನಿ ನೋಡೋಣ. ನೋಡ್ರಿ ದೋಸ್ತರ, ಇದ ಮಂಟೂರ್ ಆಗಿರೋ ದೊಡ್ಡ ಶಿವನ ಮೂರ್ತಿ ನೋಡ್ರಿ. ಇದು ಭಾಳ ದೊಡ್ಡದೈತ್ರಿ. ಮುಂದ್ ನೋಡ್ರಿ, ಹಿಂಗ ಮುಂದ್ ತೋರಿಸ್ತೀವ್ರಿ. ನಾ ಮುಂದ್ ಹೋಗಿ ಬರ್ರಿ ನೋಡೋಣ್ರಿ ಹಂಗ. ಇಲ್ಲಿವರೆಗೂ ನಾವು ನೋಡಿದ್ದು ದೋಸ್ತರ ಶಿವನ ಮೂರ್ತಿ. ಇನ್ನು ನಮ್ಮ ನೆಕ್ಸ್ಟ್ ಲೊಕೇಶನ್ ಬಂದು ಮಂಟೂರ್ ಬೂತ್ ಬಂಗ್ಲೆ ಮತ್ತು ಆರೋಡ ಧಾಮ ಅಂತಾನು ಕರೆಯುತ್ತಾರೆ ಫ್ರೆಂಡ್ಸ್ ಅದಕ್ಕೆ. ಇನ್ನು ನಾವು ಹೋಗ್ತಾ ಇರೋದು ಬೂತ್ ಬಂಗ್ಲೆಗೆ. ಅಲ್ಲಿ ಏನೇನು ಇರುತ್ತೆ, ಅಲ್ಲಿ ಏನೇನು ನೋಡ್ಬೋದು ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀವಿ. ಮುಂದೆ ವಿಡಿಯೋ ನೋಡಿ. ಇವತ್ತು ಆಗಸ್ಟ್ 15 ಸ್ವಾತಂತ್ರ್ಯ ದಿನ ಇರೋದ್ರಿಂದ ಎಲ್ಲರಿಗೂ ರಜೆ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ಬಹಳಷ್ಟು ಜನ ಬಂದಿದ್ದಾರೆ. ನೋಡ್ರಿ ಎಷ್ಟು ಗಾಡಿಗಳು ಪಾರ್ಕಿಂಗ್ ಮಾಡಿದ್ದಾರೆ ಅಂತ. ಬಹಳ ರಶ್ ಇರುತ್ತೆ ಫ್ರೆಂಡ್ಸ್ ಇವತ್ತು. ನೋಡೋಣ ಬನ್ನಿ ಮುಂದೆ ಹೇಗಿರುತ್ತೆ. ಹಾಯ್ ದೋಸ್ತರ, ಬನ್ರಿ ನೋಡೋಣ. ನೋಡ್ರಿ ದೋಸ್ತರ, ನಾವೀಗ ಒಳಗಡೆ ಹೋಗ್ತಾ ಇದೀವಿ. ಒಳಗಡೆ ಏನೇನಿದೆ ಅಂತ ನಿಮ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ನೀಡ್ತೀವಿ. ಬನ್ನಿ ಒಳಗಡೆ ಹೋಗೋಣ. ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ನಲ್ಲಿ ಒಂದು ದೊಡ್ಡ ಮಹಿಷಾಸುರ ಮೂರ್ತಿ ಕಾಣುತ್ತೆ. ಅಲ್ಲಿಂದ ನೀವು ಹೋಗ್ತಾ ಒಂದು ವಿಗ್ರಹ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಅದಾದ್ಮೇಲೆ ಇಲ್ಲಿ ಟಿಕೆಟ್ ಕೌಂಟರ್ ಇದೆ ದೋಸ್ತ್ರ. ನೋಡ್ರಿ ಫುಲ್ ರಶ್ ಐತಿ ಇವತ್ತು ಆಗಸ್ಟ್ 15 ಅಲ್ಲ, ಅದಕ್ಕೆ ಭಾಳ ಜನ ಬಂದಿದ್ದಾರೆ. ಫುಲ್ ರಶ್ ಇದೆ ಫ್ರೆಂಡ್ಸು. ಟಿಕೆಟ್ ರೇಟ್ ಎಷ್ಟಿದೆ ಅಂತ ಕೇಳೋಣ ಬನ್ನಿ ಮುಂದೆ. ನೋಡ್ರಿ ದೋಸ್ತ್ರ, ಅಂತೂ ಇಂತೂ ಟಿಕೆಟ್ ಸಿಕ್ತು. ಒಬ್ಬರಿಗೆ
300 ರೂಪಾಯಿ ಟಿಕೆಟ್ ಇದೆ. ನಾವು ಇಬ್ಬರು ಜನ ಬಂದಿದ್ವಿ, 600 ರೂಪಾಯಿ ಕೊಟ್ಟು ಟಿಕೆಟ್ ತಕ್ಕೊಂಡಿದ್ದೀವಿ ಫ್ರೆಂಡ್ಸ್. ನಡೀರಿ ಇನ್ನು ಮುಂದೆ ಹೋಗೋಣ. ನೋಡ್ರಿ ಫ್ರೆಂಡ್ಸ್, ಇದು ಪ್ರವೇಶ ದ್ವಾರ. ಇನ್ನು ಮುಂದೆ ಕಾರಂಜಿ ತೋರಿಸ್ತಾರೆ ಫ್ರೆಂಡ್ಸ್. ನಡೀರಿ ನೋಡೋಣ. ನೋಡ್ರಿ ದೋಸ್ತ, ಸ್ಟಾರ್ಟಿಂಗ್ಗೆ ನಿಮಗೆ ಸಂಗೀತ ಕಾರಂಜಿ ಅಂತ ಒಂದು ರೂಮ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲೂ ಫುಲ್ ರಶ್ ಇದೆ. ಮ್ಯೂಸಿಕ್ ಜೊತೆ ಕಾರಂಜಿ ನೋಡೋಕೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಇದು ಮಸ್ತ್ ಮಜಾ ಬರುತ್ತೆ. ಒಂದು ಮ್ಯೂಸಿಕ್ ಇದೆ ಫ್ರೆಂಡ್ಸ್, ನಾನು ಅದು ಹಾಕಿಲ್ಲ ಯಾಕಂದರೆ ಕಾಪಿರೈಟ್ ಕ್ಲೈಮ್ ಬೀಳುತ್ತೆ ಅಲ್ಲ, ಅದಕ್ಕೆ ಬೇರೆ ಮ್ಯೂಸಿಕ್ ಆ್ಯಡ್ ಮಾಡಿದ್ದೀನಿ ನೋಡಿ. ನೋಡ್ರಿ ದೋಸ್ತರ, ಅದಾದ್ಮೇಲೆ ನಿಮಗೆ ಒಂದು ರೂಮಲ್ಲಿ ಕರ್ಕೊಂಡು ಹೋಗ್ತಾರೆ. ಇದು ಫೋಟೋ ಶೂಟ್ ರೂಮ್ ಅಂತ ಇದ್ರ ಹೆಸರು. ಇಲ್ಲಿ ಫೋಟೋ ಶೂಟ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಯಾವ್ಯಾವ ತರಹ ಫೋಟೋ ಶೂಟ್ ಮಾಡ್ಬೋದು ಅಂತ ನಿಮಗೆ ಮುಂದೆ ತೋರಿಸ್ತೀವಿ ನೋಡ್ರಿ ದೋಸ್ತರ. ಫೋಟೋ ಶೂಟ್ ಮುಗಿದ ಮೇಲೆ ದೋಸ್ತರ ನಿಮಗೆ ಭೂಕಂಪ್ ಅಂತ ಒಂದು ಹೋಟೆಲಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಭೂಕಂಪ್ ಯಾವ ರೀತಿ ಆಗುತ್ತೆ, ನೀವು ಭೂಕಂಪಲ್ಲಿ ಸಿಕ್ಕಾಕೊಂಡ್ರೆ ಹೆಂಗೆ ಅನಿಸುತ್ತೆ ಅನ್ನೋದೆಲ್ಲ ತೋರಿಸ್ತಾರೆ. ಬಂದು ಆತ್ಮೀಯ ಅತಿಥಿಗಳೇ, ನೀವು ಸಣ್ಣ ಪುಟ್ಟ ಅಂಗಾಗುವಿಕೆ ಮತ್ತೆ ಮೂವ್ಮೆಂಟ್ಸ್ ಸೆನ್ಸ್ ಮಾಡ್ತಿದ್ದೀರಾ? ಇದು ಈ ಹೈಟ್ ಅಲ್ಲಿ ತುಂಬಾ ಸಾಮಾನ್ಯ. ರಿಲ್ಯಾಕ್ಸ್ ಮಾಡಿ. ನಮ್ಮೆಲ್ಲ ಭೂಕಂಪ ಆಗ್ತಿದೆ. ನಮ್ಮ ಸ್ಥಿತಿಗೆ ಹೀಗಾಗ್ತಿದೆ. ನಮ್ಮ ಜಾಗ ಸ್ಟ್ರಾಂಗ್ ಅದೇ ಟ್ರೈನ್ ಕೊಡ್ತಿದೆ. ಎಲ್ಲರಿಗೂ ನೀವು ಟೈಟಾಗಿ ಏನನ್ನಾದ್ರೂ ಹಿಡ್ಕೊಂಡಿರ್ತೀರೋ ನೀವು ಸೇಫ್ ಆಗಿರ್ತೀರ. ಎಲ್ಲರೂ ನಮ್ಮ ಹತ್ರ ಇರೋ ಸರಿಗಳ ನಮ್ಮ ಕಡೆಗೆ ಬೀಳ್ತಾ ಇದೆ. ಈ ಸತಿ ನಾವು ತುಂಬಾ ಲಕ್ಕಿ. ದೊಡ್ಡ ಡ್ಯಾಮೇಜ್ ಏನಾಗಿಲ್ಲ. ಎಲ್ಲರೂ ಆರಾಮಾಗಿದ್ರಲ್ವಾ? ನನ್ಗೇನೋ ಕೇಳಿಸ್ತಿದೆ. ಹೆಲಿಕಾಪ್ಟರ್ ಭೂಕಂಪ ದೋಸ್ತರ, ಇನ್ನೂವರೆಗೂ ನಾವು ನೋಡಿದ್ದು ಭೂಕಂಪ್ ಹೋಟೆಲ್ ಅಂತ. ತುಂಬ ಭಯಾನಕವಾಗಿರುತ್ತೆ, ಆದರೂ ತುಂಬ ಮಜಾ ಬರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಆದರೂ ಇಲ್ಲಿ ಬಂದು ಈ ಮಜೆಯನ್ನು ತಗೋಬಹುದು ಫ್ರೆಂಡ್ಸ್. ಸೂಪರ್ ಪ್ಲೇಸ್ ಇದೆ, ನೋಡೋಕೆ ಮಸ್ತ್ ಇದೆ. ಹಾಗೆ ನಿಮಗೆ ಮುಂದೆ ತೋರಿಸ್ತೀವಿ, ಆದರೆ ಮುಂದೆ ಪಾರ್ಟ್ 2 ವಿಡಿಯೋ ಮಾಡ್ಬೇಕಂತ ಇದ್ದೀನಿ.
ಮುಂದೆ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ಅಲ್ಲಿ ಬರುತ್ತೆ. ಅದು ವಿಡಿಯೋ ಕೂಡ ಮುಂದೆ ಬಿಡ್ತೀನಿ. ಆ ವಿಡಿಯೋನು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಾವು ಇನ್ನೂ ಪಾರ್ಟ್ 2 ವಿಡಿಯೋ ಬರುತ್ತೆ ಫ್ರೆಂಡ್ಸ್, ವೇಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಮಂಟೂರ್ ಬಗ್ಗೆ ನಿಮ್ಮ ಅನಿಸಿಕೆ ಏನೇನಿದೆ ಅನ್ನೋದನ್ನು ಕಮೆಂಟ್ ಮಾಡಿ.